कालभावविषयाबृहविगृह ಪಿಂಡೌಷನಂತೆ ಪಾಣ್ಯೈಷನ ಸಂಬಂಧಿ ವಿವಿಧ ನಿಯಮಗಳು ಇಂತಿರಿಲು ಅರಿವುದೆಂತು ನಾವು ಮುನಿಗಳವರ ಮನದಲ್ಲಿ ಏನಿಹುದೆಂದು ಎಂದರಾ ಶಾಸ್ತ್ರಜ್ಞರು ಸಾವಕಾಶದಲ್ಲಿ ಚಿಂತೆಯ ಸುಳಿಯಲಿ ಸುತ್ತುತ್ತಲೀ ಬಳಿಕದಲ್ಲಿ ಶತಾನಿಕನು ಮಾಡಿಸಿದನು ಪ್ರಜೆಗಳಿಗೆ ಶಾಸ್ತ್ರಗಳೊಲ್ವರೆದ ಚರ್ಯಾ ಸಂಬಂಧಿ ವಿಧಿವಿಧಾನಗಳ ಅರಿವನು ಅಂತೆ ಎಸಗಲಾಯ್ತು ಅನೇಕ ವಿವಿಧ ಅಭಿಗ್ರಹಗಳನ್ನು ನೆರವೇರಿಪ ವ್ಯವಸ್ಥೆಯನು ಅದರಿಂದಲೂ ಸಾಧ್ಯವಾಗದಾಯ್ತು ಮಹಾವೀರ ಮುನಿಯರ ಆಹಾರವು ದೊರೆಯದಂತೆ ವೃಕ್ಷದ ನೆರಳಿಂದ ಫಲವು ವ್ಯರ್ಥವಾಯ್ತು ಮಹಾಋಷಿಯ ಮನೋಭಿಲಾಷೆಯನರಿವ ಪ್ರಯತ್ನವು ಅರಿಯಲೆತ್ನಿಸುವಂತೆ ಬರಿಗಣ್ಣಿನಿಂದ ನೆಲದಾಳದ ನಿಧಿಯನು ಕಳೆದ 5 ಮಾಸಗಳಿಂತು ಉಳಿದಿದ್ದವು ಕೇವಲ 5 ದಿನಗಳು ಪೂರ್ಣಗೊಳ್ಳಲ 6ನೆಯ ತಿಂಗಳು ಅಂತೆಯೇ ಆ ದಿನ ಬರಲಾ ಮಹಾವೀರನು ಆಹಾರಕ್ಕಾಗಿ ಮೊಳಗಿತಾ ನಗರದಲ್ಲಿ ಜಯಘೋಷವು ವ್ಯಾಪಿಸಿತಾ ಸುದ್ದಿಯು ದಶ ದಿಕ್ಕುಗಳಿಗೋ ವಿದ್ಯುತ್ ತರಂಗದೊಳು ಸುತ್ತಾಡುತ್ತಿರೆ ಮಹಾವೀರನು ಆಹಾರಕ್ಕಾಗಿ ಪ್ರತೀಕ್ಷೆ ಮಾಡತೊಡಗಿದ ಜನರು ಪ್ರತಿ ಮನೆಯ ಬಾಗಿಲಲ್ಲಿ ನಿಂತು ನೋಡುತ್ತವನ ಹಾದಿಯನು ತೆರೆದ ನಿರೀಕ್ಷೆಯ ನೇತ್ರವನು ಅರಳಿಸಿ ಕಾತುರದ ಕಂಗಳನ್ನು ನೀಡಲೆಂದವಗೆ ಆಹಾರವನು ತೆರವುಧಾರಿಗೆ ಆ ಭಾಗ್ಯದ ಬಾಗಿಲು ನಿಜದಿ ಒದಗುವ ಧಾರಿಗೆ ಆ ಪುಣ್ಯ ಫಲವು ದೊರಕುವುದಾರಿಗೆ ಆ ಸುಕೃತದ ತೆನೆಯಂತೆಯೇ ಲಭಿಸುವುದಾರಿಗೆ ಆ ಅಮೃತ ನಿಧಿ ಎಂದು ಕಾತರಿಸುತ್ತ ಮನದಲ್ಲಿ ಆ ವಿದ್ವಾಂಸರಿಗಳು ಹೇಳ್ತಾ ಇದ್ದಾರಂತೆ ಮಹಾರಾಜನಿಗೆ, ಮಹಾರಾಜ, ಪಾನೇಶನ ಸಂಬಂಧಿ ವಿವಿಧ ನಿಯಮಗಳೆಲ್ಲ ಇದ್ದಾವೆ. ನಾವು ಮುನಿಗಳ ಮನದಲ್ಲಿ ಏನಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಅವರು ಜಂಗಮ ಜಿನೇಂದ್ರರು ಅಂತ ಹೇಳಿದಾಗ ಆಗೋದಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಮಹಾರಾಜನಿಗೆ ಮತ್ತೆ ಚಿಂತೆ ಆಗ್ತದೆ. ಬಳಿಕ ಶತಾನಿಕೇತನ ಪ್ರತಿನಿತ್ಯವೂ ಕೂಡ ಚರ್ಯಾ ಸಂಬಂಧಿ ವಿಧಿವಿಧಾನ ಏನಿದೆಯೋ ಅವರ ಎಲ್ಲವನ್ನು ಇಡೀ ಊರಿನ ಜನ ಎಲ್ಲ ತಮ್ಮ ಮನೆ ಮುಂದೆ ನಿಂತ್ಕೊಂಡು ಅವರ ಮನೆ ನಮಸ್ತು ನಮಸ್ತು ಅಂತೇಳಿ ಎಲ್ಲ ತೋರಿಸ್ತಾರೆ. ಯಾವುದು ಕೂಡ ಮಹಾಋಷಿಯ ಮನೋಭಿಲಾಷೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಬರಿಗಣ್ಣಿನಿಂದ, ಬರೀ ಕಣ್ಣಲ್ಲಿ ನೆಲದ ಆಳದಲ್ಲಿ ನಿಧಿ ಇದೆ ಅಂದರೆ ಕಾಣೋದಿಲ್ಲ. ಈಗ 5 ತಿಂಗಳು ಕಳೆದೋಯ್ತು, 6ನೇ ತಿಂಗಳು ಬಂತು. ಮಹಾವೀರ ಆಹಾರಕ್ಕಾಗಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹೀಗೆ ಜಯಘೋಷ ಒಂದು ದಿನ ಜಯಘೋಷ ವ್ಯಾಪಿಸ್ತದೆ ದಶದಿಕ್ಕುಗಳಿಗೂ ಕೂಡ, ವಿದ್ಯುತ್ ತರಂಗ ಹೇಗೆ ಪಾಸ್ ಆಗ್ತದೋ ಹಾಗೆ. ಹೀಗೆ ಮಹಾವೀರ ಮುನಿ ಆಹಾರಕ್ಕಾಗಿ ಪ್ರತಿಕ್ರಮಣವನ್ನು ಮಾಡ್ತಾ ಇದ್ದಾರೆ. ಪ್ರತಿ ಮನೆಯ ಬಾಗಿಲಲ್ಲೂ ಕೂಡ ಆ ಜನ ನಿರೀಕ್ಷೆಯ ನೇತ್ರದಲ್ಲಿ ಇವನನ್ನು ಸ್ವಾಗತಕ್ಕೆ ಇದು ಮಾಡ್ತಾ ಇದ್ದಾರೆ. ಜನ ಅಂದ್ಕೊಳ್ತಾ ಇದ್ದಾರೆ, ಯಾರಿಗೆ ಆ ಮಹಾತ್ಮನಿಗೆ ಆಹಾರದಾನ ಕೊಡ್ತಕ್ಕಂಥ ಭಾಗ್ಯ ಇದೆ, ಆ ಪುಣ್ಯದ ಫಲ ಇದೆ, ಆ ಅಮೃತ ನಿಧಿಯನ್ನು ತಮ್ಮ ಮನೆ ಮುಂದೆ ತಡೆದು ಆಹಾರವನ್ನು ಯಾರು ಕೊಡ್ತಾರಪ್ಪ ಅಂಥೇಳಿ ಎಲ್ಲರೂ ಕೂಡ ಕಾತುರರಾಗಿ ಇದ್ದಾರಂತೆ ಅನ್ನುವಲ್ಲಿಗೆ ಆ 21ನೇ ಸೋಪಾನ ಮುಕ್ತಾಯವಾಗ್ತಾ ಇದೆ.